ನಾನು ವಿಧಾನಸಭೆಯಲ್ಲಿದ್ದೆ. ಮುಖ್ಯಮಂತ್ರಿಗಳು ನನ್ನ ಜೊತೆ ಮಾತನಾಡಿ ಅವರು ಯೋಗ್ಯ ಬೇಡಿಕೆಗಳಿದಾವೆ, ನನಗೆ ನೀನೇ ಹೋಗಿ ಅವ್ರ ಮನೆಗಳನ್ನು ತಂದು ನನ್ನ ಕಡೆ ಕೊಡಬೇಕು, ನಾನು ಸೂಕ್ಷ್ಮವಾಗಿ ವಿಚಾರಗಳನ್ನ ಚರ್ಚೆ ಮಾಡಬೇಕಾಗಿದೆ ಅಂತ ಹೇಳಿ ಸ್ವತಃ ಮುಖ್ಯಮಂತ್ರಿಗಳೇ ನನ್ನನ್ನು ಕಳಿಸಿದ್ರಿಂದ ನಾನು ಇಲ್ಲಿ ಬಂದಿದ್ದೀನಿ, ಯಾರು ಹೇಳಿದಿಂದ ಬಂದಿದ್ದಿಲ್ಲ. ಇದನ್ನ ಸೋಷಿಯಲ್ ವೆಲ್ಫೇರ್ ಮಂತ್ರಿಗಳು ಏನ್ ಅಚ್ಚುಕಟ್ಟಾಗಿ ಹೇಳ್ತಾರೆ ಅದ್ರ 100 ಪಟ್ಟು ನಾನು ಚೆನ್ನಾಗಿ ಹೇಳಬಲ್ಲೆ. ಯಾಕಂದ್ರೆ ನಾನು ಒಳ ಮೀಸಲಾತಿ ಬಗ್ಗೆ ಹೋರಾಟ ಮಾಡಿ ಬಂದವನೇ. ಪ್ರತಿಯೊಬ್ಬರಿಗೆ ಯಾರು ಬಲಿಷ್ಠ ಇರ್ತಾರೆ ಅವ್ರ ಎದುರುಗಡೆ ನಮ್ಗೆ ಹೋರಾಟ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದಾಗ ಇಡೀ ಸಮಾಜವೇ ಆ ನೋವನ್ನು ಅನುಭವಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತೈತೆ ಅನ್ನೋದು ನನಗೂ ಚೆನ್ನಾಗಿ ಗೊತ್ತಿದೆ. ಅದರಲ್ಲಿ ತಾವು ಅಲೆಮಾರಿಗಳು ಎಲ್ಲಿ ನಿಮ್ಗೆ ಓದಿಸ್ಲಿಕ್ಕೆ ಆಗತ್ತೆ, ನೀನೇ ಸ್ವಲ್ಪ ಅಲ್ಲಲ್ಲಿಗೆ ಸ್ವಲ್ಪ ಒಂದೊಂದು ಮನೆಗಳನ್ನ ಮಾಡ್ಕೊಂಡು ಇರ್ತಕ್ಕಂಥ ವ್ಯವಸ್ಥೆ ಇತ್ತಿತ್ತಲಾಗಿ ನೋಡಿದ್ವಿ. ಒಂದು 5-10 ವರ್ಷದಿಂದ ಒಂದು ಕಡೆ ಸೆಟ್ಲ್ ಆಗ್ತಕ್ಕಂಥದ್ದು ನೋಡಿದೀವಿ. ಕೆಲವು ವಿಚಾರಗಳನ್ನ ಏನು ವೇಷಭೂಷಣ ಬಟ್ಟೆ ಇವುಗಳನ್ನ ತೋರೋದು, ಅಲ್ಲಿ ಇರೋದು, ದುಡಿದು ತಿನ್ಬೇಕಂದ್ರೆ ಅದು ಕಷ್ಟ ಆಗಿದೆ. ಯಾಕಂದ್ರೆ ಇಲ್ಲಿಂದ ಸಂಸ್ಕೃತಿ ಕಲೆಯನ್ನ ಅವಲಂಬಿಸುವಂತ ಬಂದಂತವ್ರು ತಾವುಗಳು ಅದನ್ನ ಸಡನ್ ಆಗಿ ಬಿಟ್ಟರು ಕಷ್ಟ, ಹಿಡಿದ್ರು ಕಷ್ಟ ಆಗಿದೆ. ಈ ಕಷ್ಟ ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ನಾನು ಮುಖ್ಯಮಂತ್ರಿಗಳಿಗೆ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತೇನೆ. ಇಲ್ಲಿ ನಿಮ್ಮಲ್ಲಿ ಓದವ್ರಿಗೆ ತುಂಬಾ ಕಡಿಮೆನೆ, ಒಬ್ರು KS ಆಫೀಸರ್ ಆಗಿದ್ದಾರೆ, ಅದನ್ನ ಬಿಟ್ರೆ ಒಬ್ರು ಆಗಿಲ್ಲ ತಂದ್ಬೇಡ. ಒಬ್ರಾದ್ರೂ ಆಗಿದ್ದಾರೆ, ನನ್ನಲ್ಲೇ ಇದ್ರು, ನನ್ನಲ್ಲೇ HPI ಕೆಲಸ ಮಾಡಿದ್ರು. ರುದ್ರಾಕ್ಷಿ ಅಂತೇಳಿ ನಮ್ಮಲ್ಲೇ ಇಟ್ಕೊಂಡಿದ್ದೆ, ಬಾಲ್ಕೋಟೆಯಲ್ಲಿದ್ರು. ಹಾಗೆ ತಾವು ಶಿಕ್ಷಣಕ್ಕಾಗಿನೂ ಅಲೆಮಾರಿ ಜನಾಂಗಕ್ಕೊಂದು ವ್ಯವಸ್ಥೆನ ಸಪರೇಟ್ ಮಾಡಬೇಕಾದಂತ ಅವಶ್ಯಕತೆ ಇದೆ. ತಾವುಗಳು ನಾವು ಎಲ್ಲರಿಗೂ ಗೌಡ್ರತ್ ನಾವು ಅಂದ್ರೆ ನಮಗ್ ಗೌಡ್ರ ಅನ್ನೋರು ಕೆಲವು ಮಂದಿ ಅದಾರ. ನಾನು ಅವ್ರಿಗೆ ಯಾಕ್ರಪ್ಪ ನಾವೇ ಅಸ್ಪೃಶ್ಯತೆ ಅನುಭವಿಸಿ ಸಾಕಾಗಿದ್ದೀವಿ, ಮತ್ ನಮ್ಮ ಹತ್ತಿರ ಬಂದು ನೀವು ಗೌಡ್ರತ್ತೆ, ನಾವ್ ಹಾಕಿದ ನೀರು ಕುಡಿಬೇಕು, ನಾವ್ ಕೊಟ್ಟಂತ ಅನ್ನ ತಿನ್ಬೇಕು, ಬೇರೆ ಕಡೆ ನಾವ್ ಯಾರ ಕಡೆ ಕೇಳುದಿಲ್ಲ ಅಂತಕ್ಕಂತ ಅದೊಂದು ಈ ವ್ಯವಸ್ಥೆ ಬಂದು ಶ್ರೇಣೀಕೃತ ಜಾತಿ ವ್ಯವಸ್ಥೆ ನಮ್ಮನೇನು ಸರಿಯಾಗಿ ಬಿಟ್ಟಿಲ್ಲ. ಈ ಶ್ರೇಣೀಕೃತ ಜಾತಿ ವ್ಯವಸ್ಥೆಯಲ್ಲಿ ನಾವು ಅನಿವಾರ್ಯವಾಗಿ ಬದುಕಬೇಕಾದ ಅನಿವಾರ್ಯತೆ ಇದೆ. ಯಾಕಂದ್ರೆ ನಮ್ಮ ಹೋರಾಟದಿಂದ ನಾವು ಏನಾದ್ರೂ ಪಡ್ಕೋಬೇಕಾಗಿದೆ. ಈ ಎಲ್ಲ ವಿಷಯಗಳನ್ನ ನಾನು ಸಾಹೇಬ್ರ ಜೊತೆ, ಮುಖ್ಯಮಂತ್ರಿಗಳ ಜೊತೆ ಚೆನ್ನಾಗಿ ಮಾತನಾಡ್ಬೇಕು. ಯಾಕಂದ್ರೆ ನಾನು ಅನುಭವಿಸ್ತಾವ, ನನಗೂ ಎಷ್ಟೋ ಜನ ಗೆಳೆಯರಿದ್ದಾರೆ. ಅವಾಗ ಭಜಂತ್ರಿಗಳೇ ನಮಗ್ ಬಹಳ ಹಿಂದುಳಿದವ್ರತ್ತೆ ತಿಳ್ಕೊಂಡಿದ್ವಿ, ಪಂಚ್ ಹೊರವರು ಅಂತ. ಆದ್ರೆ ಅದಕ್ಕಿಂತನೂ ತೊಂದರೆಯಲ್ಲಿರ್ತಕ್ಕಂಥ ಕಮ್ಯುನಿಟಿಗಳು 49 ಸಣ್ಣ ಜಾತಿಗಳು ಬೆಳಗಾವದಾಗ ಕೂಡಿ ನಮ್ಮ ಹಕ್ಕನ್ನು ನಾವು ಕೇಳ್ಕೊತು ಬಂದಿರಲ್ಲ, ಅದಕ್ಕೆ ನನ್ ಸಂತೋಷ. ದೊಡ್ಡ ಇತಿಹಾಸದೊಳಗ ಬೆಳಿಗ್ಗೆಯಿಂದ 5,000 ಜನ ಸಾಂಕೇತಿಕವಾಗಿ ಮನುಷ್ಯನಿಗೆ ಈ ಸೈಕು ಹೋರಾಟ ಅನ್ನೋದು ಸಾಂಕೇತಿಕವಾಗಿರೋದು. ತಾವು ಇಷ್ಟು ಶಾಂತ ರೀತಿಯಿಂದ ಮಾಡಿದ್ರಿ, ನೀವು ಎಷ್ಟು ಜನ ಇದ್ರಿಪ್ಪ ಅಂತಂತಲ್ಲ, ನೀವು ಬಂದು ನಿಮ್ ಹಕ್ಕು ಕೇಳಿರಲ್ಲ, ಅದು ನನಗೆ ಖುಷಿ. ಟೋಟಲ್ 2011 ಸೆನ್ಸಸ್ ಪ್ರಕಾರ 5,80,000 ಸರ್. ಅವರು ಪರಿಚಯ 2 ಸಮುದಾಯ 12 ಲಕ್ಷ ಜನಸಂಖ್ಯೆ ಇದೆ. ಇದು ಈ ವ್ಯವಸ್ಥೆ ಸರಿ ಆಗ್ಬೇಕು. ಅದನ್ನ ಸೋಷಿಯಲ್ ವೆಲ್ಫೇರ್ ಮಂತ್ರಿ ಜೋಡಿನೂ ಮಾತಾಡ್ತೀನಿ, ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀನಿ. ಇದನ್ನ ಸರಿ ಮಾಡಕ್ ಏನೇನ್ ಸಾಧ್ಯತೆ ಅದನ್ನ ನಾನು ಕನ್ವಿನ್ಸ್ ಮಾಡ್ತಕ್ಕಂತ ಕೆಲಸ ಮಾಡ್ತೇನೆ. ನಿಮ್ಗೆ ಇನ್ನೊಮ್ಮೆ ನಾನೇ ಧನ್ಯವಾದ ಬೇಕು. ಇಷ್ಟು ಅಲೆಮಾರಿಗಳಾದ್ರೂ ಒಂದು ಕಡೆ ಕೂಡಿ ಸರ್ಕಾರ ಬಗ್ಗೆ ನೀವು ಕೇಳುವಂತ ಶಕ್ತಿ ತಂದದಕ್ಕೆ ನಿಮಗೆ 4 ಜಾತಿಗೆ 4%,
49 ಜಾತಿಗೆ 1% ಯಾವ ನ್ಯಾಯ ಅಂತ ತಾವೇ ಭಯ್ಯ ಇದು ನನಗೆ ಗೊತ್ತಿದೆ. ನಾನು ಇದ್ರಾಗಿದ್ದವ ಇದನ್ನ ನಾನು ಸರಿಯಾಗಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೇನೆ. ಇನ್ನೊಂದು ಬೇಡಿಕೆ ಬಿಡಿ ಸರ್. ನಮ್ದು ಮನೆ ನಿರ್ಮಾಣಕ್ಕೆ ಕೇವಲ 1,90,000 ರೂಪಾಯಿ ನೀಡ್ತಿದ್ದಾರೆ. ಹಿಂದಿನ ಸರ್ಕಾರದಲ್ಲಿ ವಿಶೇಷ ಅನುದಾನ ನೀಡಿ ಒಂದು ಮನೆಗೆ ಗ್ರಾಮೀಣ ಪ್ರದೇಶಕ್ಕೆ 3,80,000, ನಗರ ಪ್ರದೇಶಕ್ಕೆ 5 ಲಕ್ಷ ರೂಪಾಯಿ ಇತ್ತು. ಈಗ ಮತ್ತೆ 1,90,000 ಆಗಿದೆ. ನಮಗೆ ವಿಶೇಷ ಅನುದಾನ ವಾಪಸ್ ತಗೊಂಡಿದ್ದಾರೆ 300 ಕೋಟಿ. ನಮಗೆ ಮನೆ ಇಲ್ಲ ಸರ್, ಬಹುತೇಕ ನಮಗೆ ಮನೆ ಇಲ್ಲ. ಮನೆ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ 300 ಇದು ಸರಿ ಮಾಡ್ಬೇಕಾಗತ್ತೆ. ಸಿಂಧೋಳ ಸಮುದಾಯ ಚಾಟಿ ಮಾಡ್ಕೊಂಡು ನಾವು ಗ್ರಾಮೀಣ ಭಾಗದಲ್ಲಿ ಬಂದವರು, ನಾವು ಇದನ್ನೆಲ್ಲ ಇಷ್ಟೆಲ್ಲ ಹಿರಿಯರು ಬಂದು ಹೇಳಿದ್ರೆ ಅರ್ಥ ಆಗೋದಿಲ್ಲ. ಬಿಡೋದೆಲ್ಲ ಮಾಡ್ಬಾರ್ದು. ನಾವು ಇದನ್ನ ಯಾವಾಗ ನಿಲ್ಲಿಸಿ ನಿಮ್ ಸುಧಾರಣೆ ಆಗಿ ನಿಮ್ ಮಕ್ಕಳು ಓದಿ ದೊಡ್ಡವರಾಗಿ ಅಧಿಕಾರಿಗಳಾಗಿ ಬರ್ತಾರೆ ನೋಡಕ್ ಬಂದವ್ರು. ನೀವು ಮತ್ತೆ ಅದನ್ನ ನಮ್ಗೆ ಮಾಡಿ ತೋರಿಸಿ ನಮಗೆ ನೋವು ಆಕತ್ತೆ. ಬೇಡ, ಇದು 100ಕ್ಕೆ 100ರಷ್ಟು ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀನಿ. ನೀವು ನಮ್ಮ ಅಲೆಮಾರಿಗಳ ಬಗ್ಗೆ ಅಸ್ಪೃಶ್ಯತೆ ಬಗ್ಗೆ ಅನುಭವಿಸಿ ಆ ನೋವು ಬಂದಿದೆ ನಿಮಗೆ. ದಯಮಾಡಿ ನೀವು ಬಹಳ ಚೆನ್ನಾಗಿ ಮುಖ್ಯಮಂತ್ರಿಗಳಿಗೆ ಅದ್ರ ಬಗ್ಗೆ ಅರಿವಿದೆ ಸರ್. ಅವರು